ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇ ಸಾರಿ ನಾನು ವೀಡಿಯೋಸ್ನ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶೈನ್ ಅಮ್ಮ ಡೋರ್ ಓಪನ್ ಮಾಡಿ ಮಗಳೇ ಬಂದ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲೇ ಇದ್ದ ಇವರಿಬ್ರು ನೋಡಿ, ನೀವು ರೂನಿಂಗ್ ಫ್ರೆಂಡಾ ಮೇಡಮ್ ನಿಮ್ಗಾಗಿ ಒಳಗಡೆ ಕಾಯ್ತಾ ಇದ್ದಾರೆ. ಆಗ ಅವರಿಬ್ರು ಸೈಲೆಂಟ್ ಆಗಿ ಒಳಗಡೆ ಹೋಗ್ತಾರೆ. ಶೈನ್ ರೂನಿಂಗ್ ಮನೆ ಕೆಲಸದವ್ರ ಮಗಳು ಅಂತ ಗೊತ್ತಾಗುತ್ತೆ. ಇದ್ರಿಂದ ಅವಳಿಗೆ ತುಂಬಾನೇ ಅವಮಾನ ಅನ್ಸುತ್ತೆ. ಇಬ್ರು ಒಳಗಡೆ ಬರ್ತಿದ್ದಾಗೆ ವೈಲಿನ್ ನುಡಿಸ್ತಾ ಇರೋ ಸೌಂಡ್ ಬರುತ್ತೆ. ರೂನಿಂಗ್ ನುಡಿಸ್ತಾ ಇರ್ತಾಳೆ. ಅದನ್ನ ಏಮಿಯೋ ನೋಡಿ ತುಂಬಾನೇ ಖುಷಿ ಪಡ್ತಾನೆ. ಪ್ರೀತಿಯಿಂದ ನೋಡ್ತಾ ಆ ಹುಡುಗಿ ನೀನೇನಾ ಅಂತ ಹೇಳಿ ಮನಸ್ಸಿನಲ್ಲೇ ಮಾತಾಡ್ಕೋತಾನೆ. ಈಗ ನಾವು ಫ್ಲಾಶ್ ಬ್ಯಾಕ್ ನ ನೋಡ್ತೀವಿ. ರೂನಿಂಗ್ ಇಲ್ಲಿವರೆಗೂ ಅವಳ ಚಿಕ್ಕ ವಯಸ್ಸಿನ ಫ್ರೆಂಡ್ ಏಲಿಯನ್ ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಅದು ಏಲಿಯನ್ ಆಗಿರಲ್ಲ, ಏಮಿಯೋ ಆಗಿರ್ತಾನೆ. ಅವಳ ಚೈಲ್ಡ್ಹುಡ್ ಕ್ರಶ್ ಏಮಿಯೋ ರೂನಿಂಗ್ ನ ನೋಡ್ತಾ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಶೈನ್ ಬರ್ತಾಳೆ. ಏಮಿಯೋ ರೂನಿಂಗ್ ನ ನೋಡ್ತಾ ಸ್ಮೈಲ್ ಮಾಡ್ತಿರೋದನ್ನ ನೋಡಿ ಅವಳಿಗೆ ಕೋಪ ಬರುತ್ತೆ. ಅಲ್ಲಿಂದ ಹೊರಟೋಗ್ತಾಳೆ. ರೂನಿಂಗ್ ವೈಲಿನ್ ನುಡ್ಸೋದನ್ನ ಕಂಪ್ಲೀಟ್ ಮಾಡಿ ಏಲಿಯನ್ಗೆ ನಿನ್ ಚಿಕ್ಕ ವಯಸ್ಸಿನ ಫ್ರೆಂಡು ನಾನೇ ಅಂತ ಹೇಳೋದಿಕ್ಕೆ ಅಂತ ಬರ್ತಾಳೆ. ಸ್ಕಿಪ್ ಆಗಿ ಕೆಳಗಡೆ ಬಿದ್ದೋಗ್ತಾಳೆ. ಅವಳು ಬಿದ್ದಿರೋದನ್ನ ನೋಡಿ ಏಮಿಯೋ ನಗ್ತಿರ್ತಾನೆ. ಮತ್ತೊಂದ್ ಕಡೆ ಶೈನ್ ಡಿಪ್ರೆಸ್ ಅಲ್ಲಿ ಕೂತಿರ್ತಾಳೆ. ಇಲ್ಲಿವರೆಗೂ ಅವಳು ಯಾರ ಮುಂದೆಲೂ ರೂನಿಂಗ್ ಮನೆ ಕೆಲಸದವ್ರ ಮಗಳು ಅಂತ ಹೇಳ್ಕೊಂಡಿರಲ್ಲ. ಆದ್ರೆ ಈಗ ರಿವೀಲ್ ಆಗಿದೆ, ಅದು ಕೂಡ ಅವಳ ಕ್ರಶ್ ಏಮಿಯೋ ಮುಂದೆ. ಅದ್ರ ಜೊತೆಗೆ ರೂನಿಂಗ್ ನ ನೋಡಿ ಏಮಿಯೋ ಇಂಪ್ರೆಸ್ ಆಗ್ತಿರ್ತಾನೆ. ಅದರಿಂದ ಅವಳಿಗೆ ಮತ್ತಷ್ಟು ಕೋಪ ಜಾಸ್ತಿ ಆಗಿರುತ್ತೆ. ಮತ್ತೊಂದ್ ಕಡೆ ಏಲಿಯನ್ ಮಿಸ್ ವೆಂಗ್ಗೆ ಯಾವ ರೀತಿ ಬಿಗ್ ಫ್ಯಾನು ಅನ್ನೋದನ್ನ ಹೇಳ್ತಾನೆ. ಜೊತೆಗೆ ಅಂಕಲ್ ಕೊಟ್ಟಿದ್ದ ಕಲರ್ಸ್ ನ ತೋರಿಸಿ ಹಳೆ ಪೇಂಟಿಂಗ್ ನ ಸರಿ ಮಾಡ್ಬೇಕು ಅಂತ ಹೇಳಿ ಆ ಪೇಂಟಿಂಗ್ ನ ತೋರಿಸ್ತಾನೆ. ಆ ಪೇಂಟಿಂಗ್ ನ ಅವನು ಮಿಸ್ ವೆಂಗ್ಗೆ ಗಿಫ್ಟ್ ಆಗಿ ಕೊಡ್ಬೇಕು ಅನ್ಕೊಂಡಿರ್ತಾನೆ. ಆ ಪೇಂಟಿಂಗ್ ಮಿಸ್ ವೆಂಗ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೆ ಅದನ್ನ ಅವರು ಕಳ್ಕೊಂಡ್ಬಿಟ್ಟಿರ್ತಾರೆ. ಏಲಿಯನ್ ಅವ್ರಿಗಾಗಿ ಆ ಪೇಂಟಿಂಗ್ ನ ಹುಡುಕಿ ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಮಿಸ್ ವೆಂಗ್ ಅವನ್ ಮಾತನ್ನ ಕೇಳಿ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಏಲಿಯನ್ಗೆ ಎಲ್ಲಾ ಕಲರ್ ಕಾಂಬಿನೇಷನ್ ನಾಲೆಡ್ಜ್ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ ಇಂಪ್ರೆಸ್ ಆಗ್ತಾರೆ. ಮತ್ತೆ ನಾವು ಫ್ಲಾಶ್ ಬ್ಯಾಕ್ ನ ನೋಡ್ತೀವಿ. ಏಲಿಯನ್ ಅಂಕಲ್ ಯಾನ್ಗೆ ಪೇಂಟಿಂಗ್ ನ ಫೋಟೋ ತೋರಿಸಿ ಹೇಳ್ತಾರೆ, ನಾನು ಎಲ್ಲಾ ಹಳೆ ಪೇಂಟಿಂಗ್ ನ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದೀನಿ, ನಿಮ್ ಕಲರ್ಸ್ ಮಾತ್ರ ಅದನ್ನ ಸರಿ ಮಾಡೋದಿಕ್ ಸಾಧ್ಯ. ಆಗ ಅಂಕಲ್ ಯಾನ್ ಏಲಿಯನ್ಗೆ ಕಲರ್ಸ್ ನ ಕೊಡೋದಕ್ಕೆ ಒಪ್ಕೋತಾರೆ. ಪ್ರೆಸೆಂಟ್ ನಲ್ಲಿ ರೂನಿಂಗ್ ಏಲಿಯನ್ಗಾಗಿ ಕಾಯ್ತಾ ನಿಂತಿರ್ತಾಳೆ. ಏಮಿಯೋ ರೂನಿಂಗ್ ವೈಲಿನ್ ನುಡಿಸ್ತಾ ಇದ್ದ ಫೋಟೋನ ಬಿಡಿಸ್ತಾ ಇರ್ತಾನೆ. ಏಮಿಯೋ ರೂನಿಂಗ್ ನ ಕೇಳ್ತಾರೆ, ನಿನ್ ಚಿಕ್ಕ ವಯಸ್ಸಿನ ಫ್ರೆಂಡು ನಮ್ಮ ಅಣ್ಣನ ನಿನಗೆ ಸರಿಯಾಗಿ ನೆನ್ಪಿದ್ಯಾ? ಆಗ ರೂನಿಂಗ್ ಹೇಳ್ತಾಳೆ, ಹೌದು, ನಾನು 1 ವರ್ಷದ ಹಿಂದೆ ವೈಲಿನ್ ನ ನುಡ್ಸೋದನ್ನ ನೋಡಿದ್ದೆ ಅಂತ ಹೇಳಿ ಸೈಲೆಂಟ್ ಆಗಿ ನಿಂತ್ಕೊಂಡು ಹೇಳ್ತಾಳೆ, ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ, ಆ ಹುಡುಗ ನೀನಾಗೋದಿಕ್ಕಂತೂ ಸಾಧ್ಯನೇ ಇಲ್ಲ. ಆಗ ಏಲಿಯನ್ಗೆ ಅರ್ಥ ಆಗುತ್ತೆ, ರೂನಿಂಗ್ ಇಲ್ಲಿವರೆಗೂ ಅವಳ ಚಿಕ್ಕ ವಯಸ್ಸಿನ ಫ್ರೆಂಡು ನಮ್ಮ ಅಣ್ಣ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ಅದು ನಾನು ಅವಳಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ನಾನು ನಿನ್ ಕ್ರಶ್ ಆಗ್ಬೇಕು ಅಂತ ಅನ್ಕೊಂಡಿಲ್ಲ ಅಂತ ಹೇಳಿ ಇಬ್ರು ಮತ್ತೆ ಜಗಳನ ಶುರು ಮಾಡ್ಕೋತಾರೆ. ಇದನ್ನೆಲ್ಲ ಏಮಿಯೋ ನೆನ್ಪು ಮಾಡ್ಕೋತಾ ರೂನಿಂಗ್ ಪೋರ್ಟ್ರೇಟ್ ನ ಬಿಡಿಸ್ತಾ, ಇದ್ಯಾಕ್ ನಾನು ಇವಳ ಪೋರ್ಟ್ರೇಟ್ ನ ಬಿಡಿಸ್ತಿದ್ದೀನಲ್ಲ, ನನ್ನ ತಲೆ ಏನಾದ್ರೂ ಕೆಟ್ಟೋಗಿದ್ಯಾ ಅಂತ ಹೇಳಿ ಆ ಪೋರ್ಟ್ರೇಟ್ ನ ತಗೊಂಡು ಡಸ್ಟ್ಬಿನ್ ಗೆ ಬಿಸಾಕ್ತಾನೆ. ಮತ್ತೊಂದ್ ಕಡೆ ಏಲಿಯನ್ ಹೊರ್ಗಡೆ ಬರ್ತಿದ್ದಾಗೆ ರೂನಿಂಗ್ ತುಂಬಾನೇ ಎಕ್ಸೈಟ್ ಆಗಿ ಕೇಳ್ತಾಳೆ, ಇಂಟರ್ವ್ಯೂ ಪಾಸ್ ಆಯ್ತಾ ಅಂತ. ಆಗ ಅವರಮ್ಮ ಹೇಳ್ತಾರೆ, ಇನ್ನು ಪಾಸ್ ಆಗಿಲ್ಲ, ನಾನು ಮತ್ತೊಂದ್ ಸಾರಿ ಟೆಸ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ, ಆದ್ರೆ ಈಗ ಎಲ್ರು ಜೊತೆಲಿ ಊಟ ಮಾಡೋಣ. ಆಗ ಎಲ್ರು ಕೂಡ ಅಲ್ಲಿಂದ ಹೋಗ್ತಾರೆ. ಈಗ ರಾತ್ರಿ ಆಗಿರುತ್ತೆ. ಫೈನಲಿ ಶೈನ್ ರೂಮಿಂದ ಆಚೆ ಬಂದಿರ್ತಾಳೆ. ರೂನಿಂಗ್ ಅವಳನ್ನ ಕೇಳ್ತಾಳೆ, ಎಲ್ಲೂ ಕೂಡ ನೀನಿವತ್ತು ಕಾಣಿಸ್ತಾ ಇರಲ್ಲ, ನೀನು ಎಲ್ಲೋಗಿದ್ದೆ? ಆಗ ಶೈನ್ ಹೇಳ್ತಾಳೆ, ನಾನು ಒಂದ್ ಸ್ಟೋರಿ ನೋಡ್ತಾ ಇದ್ದೆ. ಆಗ ರೂನಿಂಗ್ ತುಂಬಾನೇ ಎಕ್ಸೈಟ್ ಆಗಿ ಕೇಳ್ತಾಳೆ, ಅದ್ಯಾವ ಸ್ಟೋರಿ ಹೇಳು, ನಾನು ಕೂಡ ನೋಡ್ತೀನಿ. ಆಗ ಶೈನ್ ಹೇಳ್ತಾಳೆ, ಒಂದು ಹುಡುಗಿ ಒಂದು ಹುಡುಗನ ಪ್ರೀತಿಸ್ತಾ ಇರ್ತಾಳೆ. ಆದ್ರೆ ಅವರಿಬ್ರು ಮಧ್ಯ 3ನೇ ಹುಡುಗಿ ಬಂದು ಅವಳಿಂದ ಅವಳ ಪ್ರೀತಿನ ಕಿತ್ಕೊಂಡ್ಬಿಡ್ತಾಳೆ ಅಂತ ಹೇಳಿ ರೂನಿಂಗ್ ನ ಕೇಳ್ತಾಳೆ, ನಿನ್ ಜೊತೆಲೂ ಇದೇ ರೀತಿ ಆದ್ರೆ ಆಗ ನೀನೇನ್ ಮಾಡ್ತೀಯ? ಆಗ ರೂನಿಂಗ್ ಹೇಳ್ತಾಳೆ, ನಾನು ಅವಳ ಜೀವನನ ಕಷ್ಟ ಮಾಡ್ಬಿಡ್ತೀನಿ, ಅವಳ ಕೈಲಿ ಬದುಕೋದಿಕ್ಕೂ ಕೂಡ ಆಗ್ಬಾರ್ದು. ಅವಳ ಮಾತ್ ಕೇಳಿ ಶೈನ್ ಸ್ಮೈಲ್ ಮಾಡ್ತಾ ಮತ್ತೆ ಊಟ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ರೂನಿಂಗ್ಗೆ ಅವಳು ನಡ್ಕೊಂಡ ರೀತಿ ತುಂಬಾನೇ ವಿಚಿತ್ರ ಅನ್ಸುತ್ತೆ. ಅಲ್ಲಿಂದ ಹೊರಟೋಗ್ತಾಳೆ. ಅವಳು ಹೋಗ್ತಿದ್ದಾಗೆ ಪ್ಲೇಟ್ ಕೆಳಗಡೆ ಇದ್ದ ಪೇಪರ್ ನ ತಗೋತಾಳೆ. ಅದು ಏಮಿಯೋ ಬಿಡಿಸಿದ್ದ ರೂನಿಂಗ್ ಪೋರ್ಟ್ರೇಟ್ ಆಗಿರುತ್ತೆ.
ಇರುತ್ತೆ. ಅದನ್ನ ನೋಡ್ತಿದ್ದಾಗೆ ಅವಳಿಗೆ ತುಂಬಾ ಕೋಪ ಬರುತ್ತೆ. ಅದನ್ನ ಅರ್ದು ಬಿಸಾಕ್ತಾಳೆ. ಏಮಿಯೋ ರೂನಿಂಗ್ ನ ಲೈಕ್ ಮಾಡ್ತಿದ್ದಾನೆ. ಇದ್ರರ್ಥ ರೂನಿಂಗ್ ನನ್ನಿಂದ ನನ್ನ ಪ್ರೀತಿನ ಕಿತ್ಕೊಂಡಿದ್ದಾಳೆ, ನಾನು ಕೂಡ ನಿನ್ ಪ್ರೀತಿನ ಕಿತ್ಕೋತೀನಿ. ವೆಲ್ ನೆಕ್ಸ್ಟ್ ಡೇ ಮಿಸ್ ವೆಂಗ್ ಜಾಗಿಂಗ್ ಮಾಡ್ತಿರ್ತಾರೆ. ಎದುರುಗಡೆ ಏಮಿಯೋ ತಂದೆ ನಿಂತಿರ್ತಾರೆ. ಇಬ್ರು ಕೂಡ ಒಬ್ರು ಮುಖನ ಒಬ್ರು ನೋಡ್ತಾ ಸ್ಮೈಲ್ ಮಾಡ್ತಾರೆ. ಇದ್ರರ್ಥ ಅವರಿಬ್ರಿಗೂ ಮೊದ್ಲೇ ಪರಿಚಯ ಇರುತ್ತೆ. ನೆಕ್ಸ್ಟ್ ಕ್ಲಾಸ್ ಶುರುವಾಗಿರುತ್ತೆ. ಆದ್ರೆ ಎಲ್ರು ಕೂಡ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ರೂಮಿಂಗ್ ಹಾಸ್ಟೆಲ್ ಬರ್ತಾಳೆ. ಹಾಸ್ಟೆಲ್ ಅಲ್ಲೂ ಕೂಡ ಅವಳ ರೂಮ್ ಮೇಟ್ ಶೈನೆ ಆಗಿರ್ತಾಳೆ. ಕೂತ್ಕೊಂಡು ಇವರಿಬ್ರು ಮಾತಾಡೋದನ್ನ ಕೇಳಿಸ್ಕೊತಾ ಇರ್ತಾಳೆ. ಕ್ಯಾಟಿ ಹೇಳ್ತಾಳೆ, 6 ಗಂಟೆಗೆ ಸರಿಯಾಗಿ ಏಲಿಯನ್ ಜಾಗಿಂಗ್ ಹೋಗ್ತಾನೆ, ಆಗ ನೀನು ಕೂಡ ಜಾಗಿಂಗ್ ಮಾಡೋದಕ್ಕೆ ಹೋಗ್ಬೇಕು. ರೂನಿಂಗ್ ಅವಳ ಮಾತಿಗೆ ಒಪ್ಕೋತಾಳೆ. ಶೈನ್ ಇದನ್ನೆಲ್ಲ ಕೇಳಿಸ್ಕೋತಾಳೆ. ನೆಕ್ಸ್ಟ್ ಡೇ ಏಲಿಯನ್ ಜಾಗಿಂಗ್ ಮಾಡ್ತಿರ್ತಾನೆ. ಎಲ್ರಿಗಿಂತ ಮೊದಲು ಶೈನ್ ಅವನನ್ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾಳೆ. ಅವಳ ಮೋಟಿವ್ ರೂನಿಂಗ್ ಪ್ರೀತಿನ ಕಿತ್ಕೋಬೇಕು, ಏಲಿಯನ್ನ ಅವಳು ಇಷ್ಟಪಡ್ತಿದ್ದಾಳೆ ಅಂತ ಹೇಳಿ ಅವರಿಬ್ರು ಮಧ್ಯ ಬಂದು ಅವರನ್ನ ದೂರ ಮಾಡಬೇಕು ಅಂತ ಅನ್ಕೊಂಡಿರ್ತಾಳೆ. ಏಲಿಯನ್ ಶೈನ್ ಜೊತೆಲಿರೋದನ್ನ ನೋಡಿ ಕ್ಯಾಟಿಗೆ ಶಾಕ್ ಆಗುತ್ತೆ. ಇವರಿಬ್ರು ಏನ್ ಮಾಡ್ತಿದ್ದಾರೆ ಅಂತ. ಅಷ್ಟರಲ್ಲಿ ಅಲ್ಲೇ ಇದ್ದ ಚಾನ್ಮೋನ ನೋಡಿ ನೀನು ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ನಾನಿಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೀನಿ. ಆಗ ಕ್ಯಾಟಿ ಕತ್ತು ಅದ್ರೊಳಗಡೆ ಸಿಕ್ಕಾಕೊಂಡ್ಬಿಡ್ತಾರೆ. ಎಲ್ಲರೂ ಕೂಡ ಅವಳನ್ನ ನೋಡಿ ನಗ್ತಾ ವಿಡಿಯೋಸ್ನ ತಗೊಳ್ಳೋದಿಕ್ಕೆ ಶುರು ಮಾಡ್ತಾರೆ. ಕ್ಯಾಟಿ ಅದ್ರೊಳಗಡೆ ಇಂದ ಆಚೆ ಬರೋದಿಕ್ಕೆ ನೋಡ್ತಾಳೆ, ಆದ್ರೆ ಬರೋದಿಕ್ಕೆ ಆಗೋದಿಲ್ಲ. ಜೋರಾಗಿ ಕಿರ್ಚ್ಕೋತಾಳೆ. ಮತ್ತೊಂದ್ ಕಡೆ ರೂನಿಂಗ್ ಪರಿಸ್ಥಿತಿ ಕೂಡ ಅದೇ ರೀತಿಯಾಗಿರುತ್ತೆ. ಏರ್ ಸ್ಟ್ರೈಟಿಂಗ್ಗೆ ಅವಳ ಕೂದಲು ಸಿಕ್ಕಾಕೊಂಡ್ಬಿಟ್ಟಿರು. ಮೊದಲು ಕ್ಯಾಟಿಗೆ ಫೋನ್ ಮಾಡ್ತಾಳೆ, ಆದ್ರೆ ಅವಳು ಏನು ರೆಸ್ಪಾನ್ಸ್ ಮಾಡೋದಿಲ್ಲ. ಆದ್ರಿಂದ ಏಮಿಯೋಗೆ ಕಾಲ್ ಮಾಡಿ ಹಾಸ್ಟೆಲ್ ಹತ್ರ ಬರೋದಿಕ್ಕೆ ಕೇಳ್ತಾಳೆ, ಅವಳಿಗೆ ಸಹಾಯ ಮಾಡೋದಿಕ್ಕೆ ಅಂತ. ಏಮಿಯೋ ಹಾಸ್ಟೆಲ್ ಹತ್ರ ಬಂದು ಅವಳು ಹೊರ್ಗಡೆ ಬಿಟ್ಟಿದ್ದ ಬೆಡ್ಶೀಟ್ ಸಹಾಯದಿಂದ ರೂಮ್ ಒಳಗಡೆ ಬರ್ತಾನೆ. ಅವಳಿರೋ ಸ್ಥಿತಿನ ನೋಡಿ ನಗೋದಿಕ್ಕೆ ಶುರು ಮಾಡ್ತಾನೆ. ಆಗ ಅವಳು ಸೈಲೆಂಟ್ ಆಗಿ ನಿರೋದಿಕ್ಕೆ ಕೇಳ್ತಾಳೆ. ಆದ್ರೂ ಕೂಡ ಅವನು ನಗುನ ನಿಲ್ಸೋದಿಲ್ಲ. ರೂನಿಂಗ್ ನ ಕೇಳ್ತಾನೆ, ನೀನು ಕಾಲೇಜ್ ನಲ್ಲಿ ಬೇರೆ ಯಾರಾದ್ರೂ ಬರೋದಿಕ್ಕೆ ಕೇಳ್ಬೋದಿತ್ತಲ್ವಾ, ನೀನು ನನ್ನನ್ನೇ ಯಾಕೆ ಬರೋದಿಕ್ಕೆ ಕೇಳ್ದೆ. ಆಗ ರೂನಿಂಗ್ ಹೇಳ್ತಾಳೆ, ನಾನು ಕಾಲೇಜಿನ ಕ್ವೀನು, ಅವ್ರ ಮುಂದೆ ನನ್ಗೆ ಇನ್ಸಲ್ಟ್ ಆಗೋದು ಸ್ವಲ್ಪನೂ ಇಷ್ಟ ಇಲ್ಲ. ನಿನ್ ಮುಂದೆ ಆದ್ರೆ ನನ್ಗೇನು ವ್ಯತ್ಯಾಸ ಆಗೋದಿಲ್ಲ. ಆಗ ಏಮಿಯೋ ಕೇಳ್ತಾನೆ, ಆಗಿದ್ರೆ ನಮ್ಗೇನು ರೆಸ್ಪೆಕ್ಟ್ ಇಲ್ವಾ. ಆಗ ರೂನಿಂಗ್ ಹೇಳ್ತಾಳೆ, ಸುಮ್ನೆ ಸೈಲೆಂಟ್ ಆಗಿ ಸ್ಟ್ರೈಟ್ ನ ಹೊರ್ಗಡೆ ತೆಗಿ ಅಂತ ಹೇಳಿ ಏಮಿಯೋ ಕಡೆ ತಿರುಗ್ತಾಳೆ. ಆಗ ಇಬ್ರು ಕೂಡ ಸ್ವಲ್ಪ ಕ್ಲೋಸ್ ಆಗ್ತಾರೆ. ಇಬ್ರು ಒಬ್ರು ಮುಖನ ಒಬ್ರು ನೋಡ್ತಾರೆ. ರೊಮ್ಯಾಂಟಿಕ್ ಸೀನ್ ಕ್ರಿಯೇಟ್ ಆಗುತ್ತೆ. ಆಗ ಏಮಿಯೋ ಸಡನ್ ಆಗಿ ಮೇಲೆದ್ದು ಕತ್ರಿನ ತಗೊಂಡು ಅವಳ ಏರನ್ನ ಕಟ್ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ. ಯಾಕಂದ್ರೆ ಅವನು ತುಂಬಾನೇ ನರ್ವಸ್ ಆಗಿರ್ತಾನೆ. ರೂನಿಂಗ್ ಸ್ಥಿತಿ ಕೂಡ ಹಾಗೆ ಆಗಿರುತ್ತೆ. ಶಾಕ್ ಆಗಿರ್ತಾಳೆ, ತುಂಬಾ ನರ್ವಸ್ ಆಗಿರ್ತಾಳೆ. ಸಡನ್ ಆಗಿ ಯಾರೋ ಕೂಗಿ ಸೌಂಡ್ ಕೇಳಿಸುತ್ತೆ. ವಿಂಡೋ ಹತ್ರ ಬಂದು ನೋಡ್ತಾಳೆ. ಅದು ಏಮಿಯೋ ಆಗಿರ್ತಾನೆ. ಕೆಳಗಡೆ ಇಳಿಬೇಕಾದ್ರೆ ಸ್ಕಿಪ್ ಆಗಿ ಬಿದ್ದೋಗಿರ್ತಾನೆ. ರೂನಿಂಗ್ ಅವನನ್ನ ಕೇಳ್ತಾಳೆ, ನೀನು ಹುಷಾರಾಗಿದ್ದೀಯಾ ಅಂತ. ಏಮಿಯೋ ಸಡನ್ ಆಗಿ ಮೇಲೆದ್ದು ಅವನಿಗೇನು ಆಗಿಲ್ಲ ಅನ್ನೋ ರೀತಿ ಚೆನ್ನಾಗಿ ನಡ್ಕೊಂಡು ಹೋಗ್ತಿರ್ತಾನೆ. ರೂನಿಂಗ್ ಒಳಗಡೆ ಹೋಗ್ತಿದ್ದಾಗೆ ಅವನು ಈ ರೀತಿ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಅವನಿಗೆ ಸ್ವಲ್ಪ ಏಟಾಗಿರುತ್ತೆ. ಮತ್ತೊಂದ್ ಕಡೆ ಚಾನ್ಮೋ ಕೈಲಿ ಗರಗಸ ಇರುತ್ತೆ. ಕ್ಯಾಟಿ ಒಂದ್ ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಯಾಕಂದ್ರೆ ಅವಳಿಗೆ ಎಲ್ರ ಮುಂದೆ ತುಂಬಾ ಅವಮಾನ ಆಗಿರುತ್ತೆ. ಎಲ್ರು ನನ್ನ ಫೋಟೋ ತಗೊಂಡಿದ್ದಾರೆ ಅಂತ ಹೇಳಿ ಅಳೋದಿಕ್ಕೆ ಶುರು ಮಾಡ್ತಾಳೆ. ಆಗ ಚಾನ್ಮೋ ಹೇಳ್ತಾನೆ, ಹಾಗೆಲ್ಲ ಏನೂ ಇಲ್ಲ, ನೀನೇನು ಯೋಚನೆ ಮಾಡಬೇಡ, ಯಾರು ಕೂಡ ನಿನ್ನ ಫೋಟೋ ತಗೊಂಡಿಲ್ಲ. ಅದನ್ನ ಕೇಳಿ ಕ್ಯಾಟಿಗೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಚಾನ್ಮೋ ಹೇಳ್ತಾನೆ, ಯಾರು ನಿನ್ನ ಫೋಟೋ ತಗೊಂಡಿಲ್ಲ, ಆದ್ರೆ ವಿಡಿಯೋ ಮಾಡಿದ್ದಾರೆ. ಅದನ್ನ ಕೇಳಿ ಮತ್ತೆ ಕ್ಯಾಟಿ ಜೋರಾಗಿ ಅಳೋದಿಕ್ಕೆ ಶುರು ಮಾಡ್ತಾಳೆ. ಮತ್ತೊಂದ್ ಕಡೆ ರೂನಿಂಗ್ ಏರ್ ಸ್ಟ್ರೈಟಿಂಗ್ ನ ತಗೊಂಡು ನೋಡ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ಏಮಿಯೋ ಅವಳ ಕೂದಲನ್ನ ಕಟ್ ಮಾಡಿದ್ದಾನೆ ಅಂತ. ಆದ್ರಿಂದ ಅವಳಿಗೆ ತುಂಬಾನೇ ಕೋಪ ಬರುತ್ತೆ. ನಿನ್ನನ್ನ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಕೋಪ ಮಾಡ್ಕೋತಾಳೆ. ನೆಕ್ಸ್ಟ್ ಡೇ ಕ್ಲಾಸ್ ಶುರುವಾಗಿರುತ್ತೆ. ಏಮಿಯೋ ರೂನಿಂಗ್ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ತಾನೆ. ಮತ್ತೊಂದ್ ಕಡೆ ರೂನಿಂಗ್ ಕೂಡ ಏಮಿಯೋ ನೋಡ್ತಾ ಅವನನ್ನೇ ನೆನ್ಪು ಮಾಡ್ಕೋತಿರ್ತಾಳೆ. ಅವರಿಬ್ರು ಯಾವ ರೀತಿ ಕ್ಲೋಸ್ ಆಗಿದ್ರು ಅಂತ. ಇದೆಲ್ಲ ನಾರ್ಮಲ್, ನಾನು ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು ಅಂತ ಸೈಲೆಂಟ್ ಆಗಿ ಕೂತ್ಕೋತಾಳೆ. ಸ್ವಲ್ಪ ಸಮಯ ಆದ್ಮೇಲೆ ಕ್ಲಾಸ್ ಬಿಟ್ಟಿರುತ್ತೆ. ಜೋರಾಗಿ ಮಳೆ ಬರ್ತಿರುತ್ತೆ. ಏಮಿಯೋ ಛತ್ರಿನ ಇಟ್ಕೊಂಡು ಹೋಗ್ತಿರ್ತಾನೆ. ಅವಳು ಅನ್ಕೋತಾಳೆ, ನಮಗೆ ಛತ್ರಿ
ಕೊಟ್ಟು ಸಹಾಯ ಮಾಡ್ತಾನೆ ಅಂತ. ಆದ್ರೆ ಅವನು ಛತ್ರಿನ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ. ಮತ್ತೊಬ್ಬ ಹುಡುಗ ಬಂದು ಕ್ಯಾಟಿನ ಅವನ ಜೊತೆ ಬರೋದಿಕ್ಕೆ ಹೇಳ್ತಾನೆ. ಆಗ ಕ್ಯಾಟಿ ಹೇಳ್ತಾಳೆ, ನಾವಿಬ್ರು ಫ್ರೆಂಡ್ಸು, ನನ್ನ ಫ್ರೆಂಡನ್ನ ಬಿಟ್ಟು ನಾನು ಎಲ್ಲೂ ಬರೋದಿಲ್ಲ, ನಮ್ಮ ಫ್ರೆಂಡ್ಶಿಪ್ ಮಧ್ಯ ಯಾವುದೇ ಹುಡುಗಂಗೂ ಅವಕಾಶ ಇಲ್ಲ ಅಂತ. ಸ್ವಲ್ಪ ಸಮಯ ಆದ್ಮೇಲೆ ಚಾನ್ಮೋ ಬರ್ತಾನೆ. ಅಂಬ್ರಾಲನ ಕೊಡ್ತಾ ನೀವಿಬ್ರು ಜೊತೆಲಿ ಬನ್ರಿ ಅಂತ ಹೇಳ್ತಾನೆ. ಆಗ ಕ್ಯಾಟಿ ಹೇಳ್ತಾಳೆ, ನಾನು ನಿನ್ ಜೊತೆಲೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ರೂನಿಂಗ್ನ ನೋಡಿ ಕ್ಯಾಟಿಗೆ ಸ್ವಲ್ಪ ಕೋಪ ಬರುತ್ತೆ. ಅಷ್ಟರಲ್ಲಿ ರೂನಿಂಗು ಕೂಡ ಯಾರು ಹಿಂದೆಯಿಂದ ಛತ್ರಿ ಹಿಡಿತಾರೆ. ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಏಲಿಯನ್ ಆಗಿರ್ತಾನೆ. ಇಬ್ರು ಅಲ್ಲಿಂದ ಹೋಗ್ತಾರೆ. ಏಲಿಯನ್ಗೆ ಏಮಿಯೋನೆ ಅಂಬ್ರಲ ಕೊಟ್ಟು ರೂನಿಂಗ್ ಜೊತೆ ಹೋಗೋದಿಕ್ಕೆ ಹೇಳಿರ್ತಾನೆ. ಅವನಿಗೆ ರೂನಿಂಗ್ ಬಗ್ಗೆ ತುಂಬಾನೇ ಯೋಚನೆ ಆಗ್ತಿರುತ್ತೆ. ಆದ್ರೆ ಅದನ್ನ ಯಾರ ಮುಂದೆಲೂ ತೋರಿಸ್ತಾ ಇರಲ್ಲ. ರೂನಿಂಗ್ ಏಲಿಯನ್ ಜೊತೆ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಮಳೆ ನಿಂತೋಗುತ್ತೆ. ಆಗ ಅವಳು ಹೇಳ್ತಾಳೆ, ನಾನು ನೋಡೋದಕ್ಕೆ ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಿಲ್ಲ ಅಲ್ವಾ, ನನ್ ಕೂದಲೆಲ್ಲ ಒದ್ದೆ ಆಗಿದೆ. ಆಗ ಏಲಿಯನ್ ಸ್ಮೈಲ್ ಮಾಡ್ತಾ ಅವಳಿಗೆ ಕ್ಲೋಸ್ ಆಗಿ ಅವಳ ಕೂದಲನ್ನ ಕಟ್ಟಿ ಅವನ್ ಪೆನ್ಸಿಲ್ ಇಂದ ಸಿಗಿಸ್ತಾನೆ. ಆಗ ರೂನಿಂಗ್ ಹಾರ್ಟ್ ಬೀಟು ತುಂಬಾನೇ ಜೋರಾಗಿ ಹೊಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಅವಳಿಗೆ ಒಂದ್ ರೀತಿ ಕಂಫರ್ಟಬಲ್ ಅನ್ನೋ ರೀತಿ ಫೀಲ್ ಆಗುತ್ತೆ. ಆಗ ಏಲಿಯನ್ ಹೇಳ್ತಾನೆ, ನನಗೆ ಈ ರೀತಿ ಜಡೆ ಹಾಕೋದಿಕ್ಕೆ ಪ್ರಾಕ್ಟೀಸ್ ಇದೆ. ನಮ್ಮ ಅಮ್ಮನ್ಗೆ ಹೆಣ್ಮಗು ಆಗ್ಬೇಕು ಅಂತ ಆಸೆ ಇತ್ತು. ಆದ್ರೆ ಏಮಿಯೋ ಹುಡ್ತ, ಅವನಿಗೆ ಉದ್ದುದ್ದ ಕೂದ್ಲಿತ್ತು. ಅವನಿಗೆ ಈ ರೀತಿ ಜಡೆ ಹಾಕ್ತಾ ಇದ್ದೆ ಅವನಿಗೆ ಸ್ವಲ್ಪ ಕೂಡ ಇಷ್ಟ ಇರ್ಲಿಲ್ಲ. ಒಂದ್ಸಾರಿ ಮನೆ ಬಿಟ್ಟು ಹೊರಟೋಗಿದ್ದ, ಮತ್ತೆ ವಾಪಸ್ ಬಂದ. ಅವನ್ ಮಾತು ಕೇಳಿ ರೂನಿಂಗ್ಗೆ ಶಾಕ್ ಆಗುತ್ತೆ. ಅವಳ ಚೈಲ್ಡ್ಹುಡ್ ಫ್ರೆಂಡ್ ಕೂಡ ಇದೇ ಮಾತನ್ನ ಹೇಳಿರ್ತಾನೆ. ನಮ್ಮಮ್ಮ ಒಂದೊಂದ್ಸಾರಿ ನನ್ನನ್ನ ಹುಡುಗಿ ಮಾಡ್ತಾರೆ, ಆದ್ರೆ ಅದು ನನಗೆ ಇಷ್ಟ ಆಗಲ್ಲ. ಆದ್ರೆ ಆಮೇಲೆ ನನಗೆ ಗೊತ್ತಾಯ್ತು ನಮ್ಮಮ್ಮ ನನ್ನನ್ನ ತುಂಬಾ ಪ್ರೀತಿ ಮಾಡ್ತಾರೆ, ಅದಕ್ಕೆ ನಾನು ಮನೆಗೆ ವಾಪಸ್ ಹೋಗ್ಬೇಕು ಅಂತ ಹೇಳ್ತೇನೆ. ಅವನ ಮಾತನ್ನ ಕೇಳಿ ಚಿಕ್ಕ ವಯಸ್ಸಿನ ರೂನಿಂಗ್ಗೆ ತುಂಬಾನೇ ಖುಷಿ ಆಗುತ್ತೆ. ಇಬ್ರು ಜೊತೆಲಿ ಸ್ಟಾರ್ಸ್ ನೋಡ್ತಿರ್ತಾರೆ. ಇದನ್ನೆಲ್ಲ ನೆನಪು ಮಾಡ್ಕೊಂಡು ಪ್ರೆಸೆಂಟ್ ನಲ್ಲಿ ರೂನಿಂಗ್ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಅನ್ಕೋತಾಳೆ. ಇಲ್ಲಿಗೆ ಪಾರ್ಟ್ 5 ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.